ಅಯ್ಯೋ ಸಮರಕ್ಕೆ ಇನ್ನಾರ ಕಳುಗುವಿನೆನುದ ಇನ್ನಾರ ಕಳುಗುವಿನೆನುದ ಮನದಿ ಯೋಚಿಸುತ್ತಿರು ರಣಕ್ಷೇತ್ರಕ್ಕೆ ಚತುರ್ಬಾಹು ಎನ್ನುವಂತಹ ವಿರೋಧಿ ಪ್ರವೇಶವನ್ನು ಮಾಡಿದ್ದಾನಂತೆ. ಇವನನ್ನು ವಿರೋಧಿಸುವಂತಹ ವೀರ ವನಿತೆಯರು ನಮ್ಮಲ್ಲಿದ್ದರೆ ಮೇಲೆದ್ದು ಬರಲಿ, ಮೇಲೆದ್ದು ಅಮ್ಮ ಏನು ಈ ಕ್ಷಣದಲ್ಲಿ ಬಂಡಾಸುರನ ಸುತರಾದಂತಹ ಚತುರ್ಬಾಹು ದಾಳಿ ಮಾಡಿದ್ದಾನೆ. ಹೌದು, ಆತನನ್ನು ಎದುರಿಸುವರೆ ಯಾರಿದ್ದೀರಿ ಎನ್ನುವ ಹಾಗೆ ಕೇಳುತ್ತಿದ್ದೀಯಾ? ನಿನ್ನ ಮಗಳಾದಂತಹ ಸರಸ್ವತಿ ನಾನಿದ್ದೇನೆ, ನನ್ನನ್ನು ಕಳುಹಿಸಿಕೊಡು, ನಾ ಹೋಗಿ ಬರುತ್ತೇನೆ. ಅಂಬಿಕೆ ಅದಕ್ಕೆ ಮುಂದೇಳು ಸಂಗ್ರಾಮದ ಹಂಬಲ ತಾಳು ಅಂಬಿಕೆ ಅದಕ್ಕೆ
ಅದಕ್ಕೆಂತಲೂ ಸಂಗ್ರಾಮದ ಹಬ್ಬಲವೇ ಚತುರ್ಬಾಹುವನ್ನು ಎದುರಿಸುವುದಕ್ಕೆ ಯಾರಿದ್ದಾರೆ ಎನ್ನುವ ಹಾಗೆ ಯೋಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮೋಡದ ಕಾರ್ಮೋಡದ ಮಧ್ಯದಿಂದ ಮಿಂಚದ್ದು ಭಾಸವಾದ ಹಾಗೆ ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷಳಾದೆಯ ಮಗಳೇ. ಹೌದಮ್ಮ. ಕಂದ ಅಮ್ಮ. ರಣಕ್ಷೇತ್ರ ಎಂದರೆ ಆಟದ ಬಯಲಲ್ಲ ಮಗಳೇ. ಮತ್ತೆ ಅಲ್ಲಿ ಯಾರು ನಿನ್ನ ಗೆಳತಿಯರು ಇರುವುದಿಲ್ಲ. ಮಾತ್ರವಲ್ಲ, ನೀನು ಸಣ್ಣವಳು, 9 ವರ್ಷದ 4ನೇ ಕಣ್ಣಿನ ಗೊಂಬೆಯಂತಿರುವಂತಹ ಮಗಳು ನೀನು. ಸರಿ. ಯುದ್ಧ ನಿನ್ನಿಂದ ಸಾಧ್ಯವೇ ಮಗಳೇ? ಈಗ ಸಣ್ಣವಳು ಸೇರುವುದಮ್ಮ. ನಾನು ಸಣ್ಣವಳೆಂದು ಹಾಗಾಡುತ್ತಾ ಇದ್ದೀಯಾ? ನಿನ್ನಲ್ಲಿ ಒಂದು ಮಾತು ಕೇಳುತ್ತೇನೆ. ಬೆಂಕಿಯ ಗಿಡಿ ಸಣ್ಣದಾಗಿರುತ್ತದೆ, ಆದ್ರೆ ಗಾಳಿಯನ್ನು ಸೇರಿ ಸಕಲವನ್ನು ಸುಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಕೀಡಿನಾದಂತಹ ಅಂಕುಶ ಮಾಲೀಕನ ಸಹಾಯದಿಂದ ದೊಡ್ಡ ಗಾತ್ರದ ಆನೆಯನ್ನು ನಿಯಂತ್ರಿಸಬಲ್ಲದೆ. ಹೀಗಿರುತ್ತಾ ನಾನು ಯಾರ ಮಗಳು? ನಿನ್ನ ಮಗಳು ತಾಯಿ. ಹಾಗಿರುವಾಗ ಆ ದಾನವ ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಆತನನ್ನು ನೆಲ ಕುರಳಿಸುವ ಸಾಮರ್ಥ್ಯ ನನ್ನಲ್ಲುಂಟು. ಕೊಡುವ ಛಲವ ಬಿಡದಿರೇ ಮಗಳ ಮುದ್ದಿಸಿ, ಮಗಳ ಮುದ್ದಿಸಿ. ಛಲವ ಬಿಡದಿರೇ ಮಗಳ ಮುದ್ದಿಸಿ. ಕಳುಗಳಾಗಿ ಮದಿಸುತ್ತಲೇ ಕಡುಚಿಯುವ ಸರಿ. ಚತುರ್ಬಾಹುವನ್ನು ಎದುರಿಸುವುದಕ್ಕೆ ನೀನೇ ಆಗಬೇಕು ಮಗಳೇ. ಹೌದೇ? ಈ ಸಂದರ್ಭದಲ್ಲಿ ನಿನ್ನನ್ನು ಪರೀಕ್ಷೆ ಮಾಡಿದ್ದು ಆ ನಾನು. ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದೀಯ. ಸಂತೋಷ. ನೀನೀಗ ಹೊರಟು ನಿಂತಹ ಸಂದರ್ಭದಲ್ಲಿ ಹಾ. ಅದೋ ನೋಡು, ಏನು? ಶಕ್ತಿ ನಾರಿಯರು ಬಂದು ವೀರ ವನಿತೆಯ ಉಡುಗೆಯನ್ನು ತೊಡಿಸಿದ್ದಾರೆ. ಹೌದು. ಮಾತ್ರವಲ್ಲ, ನವಶಕ್ತಿ ನಿನ್ನಲ್ಲಿ ಅಡಕವಾಗಿದೆ. ನಿಜ. ಈ ಸಂದರ್ಭದಲ್ಲಿ ಬರಿಗೈಯಲ್ಲಿ ನಿನ್ನನ್ನು ಕಳುಹಿಸಿಕೊಡುವುದಾಗಿ ಸರಿ. ಇದು ಆಯುಧ